ಒಳ ಮೀಸಲಾತಿ ಬೇಡ, ಹಳೆಯ ಮೀಸಲಾತಿ ಮುಂದುವರಿಸಲು ಅಯ್ಯನಪುರ ಶಿವಕುಮಾರ್ ಆಗ್ರಹ. ಅವೈಜ್ಞಾನಿಕ ಒಳ ಮೀಸಲಾತಿ ಜಾರಿ ಮಾಡಿದರೆ ಉಗ್ರ ಹೋರಾಟದ ಎಚ್ಚರಿಕೆ. ಸಚಿವರಾದ ಆರ್.ಬಿ. ತಿಮ್ಮಾಪುರ್, ಕೆಎಚ್ ಮುನಿಯಪ್ಪ ಅವರಿಂದ ಗೊಂದಲ ಹೇಳಿಕೆ ಸರಿಯಲ್ಲ. ಚಾಮರಾಜನಗರ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಬೇಡ, ಹಳೆಯ ಮೀಸಲಾತಿ ಮುಂದುವರಿಸಬೇಕು ಎಂದು ಬಲಗೈ ಸಮುದಾಯಗಳ ಒಕ್ಕೂಟ ಹಾಗೂ ಚಾಮರಾಜನಗರ ತಾಲೂಕು ಆದಿ ಕರ್ನಾಟಕ ಅಭಿವೃದ್ಧಿ ಸಂಘದ ಆಸ್ತಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಅಯ್ಯನಪುರ ಶಿವಕುಮಾರ್ ಆಗ್ರಹಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಈಗ ಒಳ ಮೀಸಲಾತಿ ಬೇಕಾಗಿಲ್ಲ, ಹಳೆಯ ಮೀಸಲಾತಿ ಮುಂದುವರಿಸುವಂತೆ ರಾಜ್ಯಾದ್ಯಂತ ಕೂಗು ಬರುತ್ತಿದೆ. ಒಳ ಮೀಸಲಾತಿಯ ಬಿ ಮತ್ತು ಸಿ ಗುಂಪಿನ ವರ್ಗದಲ್ಲಿರುವ ಸಮುದಾಯದವರು ಒಳ ಮೀಸಲಾತಿ ಬೇಡ, ಹಳೆಯ ಮೀಸಲಾತಿ ಮುಂದುವರಿಸುವಂತೆ ಒತ್ತಾಯ ಮಾಡುತ್ತೇವೆ. ಸರ್ಕಾರವು ಅದೇ ತೀರ್ಮಾನ ತೆಗೆದುಕೊಂಡಿದೆ. ಆದರೆ ಮಂತ್ರಿಗಳಾದ ಕೆಎಚ್ ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ್ ಪತ್ರಿಕಾ ಹೇಳಿಕೆಗಳಲ್ಲಿ ಗೊಂದಲ ಉಂಟು ಮಾಡಿದ್ದಾರೆ. ಅದರಲ್ಲಿ ಒಳ ಮೀಸಲಾತಿ ಮಾಡುತ್ತೇನೆ ಎಂದು ಹೇಳಿಕೆ ನೀಡುತ್ತಿದ್ದಾರೆ. ಅದರಲ್ಲಿ ಒಳ ಮೀಸಲಾತಿ ಮಾಡಲು ಅವಕಾಶವೇ ಇಲ್ಲ. ಒಂದು ವೇಳೆ ಸರ್ಕಾರ ಅವರ ಒತ್ತಡಕ್ಕೆ ಮಣಿದು 15% ಒಳ ಮೀಸಲಾತಿ ಮಾಡಿದರೆ ರಾಜ್ಯಾದ್ಯಂತ ಒಳ ಮೀಸಲಾತಿಯ ಬಿ ಮತ್ತು ಸಿ ಗುಂಪಿನ ಸಮುದಾಯಗಳ ಉಗ್ರ ಹೋರಾಟವನ್ನು ಸರ್ಕಾರ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ನಲ್ಲೂರು ಸೋಮೇಶ್ವರ, ನಗರಸಭಾ ಮಾಜಿ ಸದಸ್ಯ ಆರ್.ಪಿ. ನಂಜುಂಡಸ್ವಾಮಿ, ಮುಖಂಡರಾದ ನಾಗಯ್ಯ, ಸೋಮಣ್ಣ, ಗೋವಿಂದರಾಜು, ನಲ್ಲೂರು ಮಹಾದೇವಸ್ವಾಮಿ, ಜನಾರ್ದನ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಭಾರಿ ಪ್ರತಿಭಟನೆಗಳು ನಡೀತವೆ. ಒಂದು ಕಡೆ ಎಡಗೈ ಸಮಾಜದವರು, ಒಂದು ಕಡೆ ಬಲಗಾಲ ಸಮಾಜದವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ರಾಜ್ಯಾದ್ಯಂತ ನಡೀತಾ ಇದೆ. ಅದು ತಮ್ಮ ಮಾಧ್ಯಮಗಳೆಲ್ಲ ಗೊತ್ತಿದೆ, ತಮ್ಮ ಮಾಧ್ಯಮಗಳೆಲ್ಲ ಬರ್ತಾನೆ ಇದೆ. ಈಗ ಒಳ ಮೀಸಲಾತಿ ನಿಜವಾಗಿ ಹೇಳಬೇಕು ಅಂತಂದರೆ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ, ಒಳ ಮೀಸಲಾತಿ ಅವಕಾಶನೇ ಇಲ್ಲ. ಮೀಸಲಾತಿ ಮಾತ್ರ ಅವಕಾಶ ಇದೆ, ಒಳ ಮೀಸಲಾತಿ ಅವಕಾಶ ಇಲ್ಲ. ಆದರೆ ಸುಪ್ರೀಂ ಕೋರ್ಟ್ಗೆ ಕೆಲವರೆಲ್ಲ ಹೋದಂಥ ಸಂದರ್ಭದಲ್ಲಿ ಆಯಾ ರಾಜ್ಯಗಳು ಒಳ ಮೀಸಲಾತಿ ವರ್ಗೀಕರಣ ಎಲ್ಲ ಜಾತಿಗಳು ಸಮಾನವಾಗಿ ಹಂಚಿಕೆ ಮಾಡ್ಕೋಬೋದು, ಅವರ ಒಂದು ಸಹಮತ ಇದ್ದರೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ಹಿಂದೆ ಎಲ್ಲರೂ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಇರ್ಬೋದು, ಪ್ರತಿಯೊಬ್ಬರು 2013-14 ಬಂದಾಗಲೇ ದೊಡ್ಡ ಇಶ್ಯೂಸ್ ಆಗಿದ್ರು. ಆ ಸಂದರ್ಭಗಳಲ್ಲಿ ಹೇಳಿದ್ರು ಒಳ ಮೀಸಲಾತಿ ಮಾಡೋದು ಹೇಗೆ. ಈಗ ಪರಿಶಿಷ್ಟ ಜಾತಿನಲ್ಲಿರ್ತಕ್ಕಂಥದ್ದು 101 ಜಾತಿ ಇದೆ. ಇರ್ತಕ್ಕಂಥದ್ದು ನಮಗೆ 15% ರಿಸರ್ವೇಷನ್ ಎಸ್ ಸಿಗಿರ್ತಕ್ಕಂಥ. ಈಗ ಹಿಂದೆ ಬೊಮ್ಮಾಯಿಯವರ ಸರ್ಕಾರ ಬಂದಾಗ 2% ಜಾಸ್ತಿ ಮಾಡಿ ಎಸ್ ಸಿಗೆ 13% ಮಾಡಿದ್ರು. ಆ ಒಳ ಮೀಸಲಾತಿ ಮಾಡಕ್ಕೆ ಹೋದಾಗ 101 ಜಾತಿ ಇದೆ, ಸಮತೋಲನ ಕಾಪಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಎಲ್ಲರೂ ಉಪಜಾತಿಗಳು 101 ಜಾತಿ ಉಪಜಾತಿಗಳನ್ನ ಎಸ್ ಸಿ ಸೇರಿಸಿದೆ. 101 ಜಾತಿಗೂ 17% ಹಂಚಿಕೆ ಮಾಡ್ಲಿಕ್ಕೆ ಆಗದೇ ಇಲ್ಲ. ಅದನ್ನ ಅಲ್ಲಿ ಮೀಸಲಾತಿ ಕೊಟ್ಟಾಗ ಎಸ್ ಸಿ ಅಂತಂದಾಗ ಮಾತ್ರ ಅವರೆಲ್ಲರೂ ಆ ಒಂದು ಮೀಸಲಾತಿ ಅಡಿಯಲ್ಲಿ ಯಾವ ಪ್ರತಿಭಾವಂತರಿದ್ದಾರೆ, ಯಾವ ಸಮುದಾಯದವರಿದ್ದಾರೆ, ಯಾವುದು ಒಳಪಂಗಡದವರಿದ್ದಾರೆ ಅದನ್ನು ತಗೊಳ್ತಕ್ಕಂಥದ್ದು ಅಂತೇಳಿ ಸರ್ಕಾರ ಮತ್ತು ಸಂವಿಧಾನದಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ನಮ್ಮ ಮಾದಿಗ ಸಮಾಜದವರು ಹೋರಾಟ ಮಾಡಿ ಇಲ್ಲ ನಮಗೆ ಎಲ್ಲವನ್ನ ಬೇರೆ ಬೇರೆ ಸ್ಪರ್ಶ ಜಾತಿಗಳು ಮತ್ತು ಬಲಗೈ ಸಮಾಜ ತಗೋತಾ ಇದೆ, ನಮ್ಮ ಎಡಗೈ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ, ನಮಗೆ ಉದ್ಯೋಗದಲ್ಲಿರ್ಬೋದು ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ನಮಗೆಲ್ಲವನ್ನ ಅವ್ರು ಪಡ್ಕೊತಾ ಇದ್ದಾರೆ, ನಮ್ಗೆ ಆಗ್ತಾ ಇಲ್ಲ, ಅದನ್ನು ಒಳ ಮೀಸಲಾತಿ ಮಾಡ್ಯಾರಲ್ಲಿ ಅಂತಕ್ಕಂಥದ್ದನ್ನ ಪೂರ್ಣ ಅವ್ರು ಆಗ್ತದೆ. ಅದು ನಮ್ಮ ತಕರಾರೇನು ಇರಲಿಲ್ಲ, ಯಾಕಂದರೆ ನಮಗೂ ಅದು ಕಡಿಮೆನೇ ಇದೆ. ನಾವು ನಮ್ಮ ಪಾಲನ್ನ ಸಂಪೂರ್ಣವಾಗಿ ಈಗ ಹಂಚಿಕೆ ಮಾಡಿರಲ್ಲ, ಆ ಅಷ್ಟು ಪಾಲು ನಮಗೂ ಇಲ್ಲ. ಸ್ಪರ್ಶ ಜಾತಿಗಳು ಅವೇ ತಗೋತಾವೆ. ಅದರಲ್ಲಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರು ತಗೋತಾ ಇದ್ದಾರೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ಜಾತಿ ಅಂತ ಬಂದಾಗ ಅದು ಆಗ್ತಾ ಇದೆ. ಅದನ್ನು ಒಳ ಮೀಸಲಾತಿ ವಿಚಾರದಲ್ಲಿ ಬಂದಾಗ ಅವರು 30 ವರ್ಷಗಳ ಕಾಲದಿಂದ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. % ಮಾಡಿ ಒಟ್ಟು 24.1%ನ 24.1%ನ ಮೀಸಲಾತಿನ ಜಾಸ್ತಿ ಮಾಡಿ ಅದರಲ್ಲಿ ಎಲ್ಲರೂ ವೆಲ್ಕಮ್ ಮಾಡಿದ್ರು, ಸ್ವಾಗತ ಮಾಡೋದ್ರಲ್ಲಿ ತಕರಾರಿಲ್ಲ. ಬೇರೆ ಸಮುದಾಯಗಳು ಸಹ ಅದನ್ನ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದಾಗ ತಕರಾರಿಲ್ಲ ಅಂತ ಹೇಳಿದ್ದಾರೆ. ಈ ಒಳ ಮೀಸಲಾತಿ ಮಾಡಿದಂಥ ಸಂದರ್ಭದಲ್ಲಿ ಆ ಬಿಂದುಗಳು ಮಾಡಿದ್ದಾರೆ ಹಿಂದೆ, ಅದು 100 ಬಿಂದುಗಳು ಮಾಡಿದಾರಲ್ಲ, ಆ ಬಿಂದುಗಳು ಮಾಡಿದಂಥದ್ದು ಒಳ ಮೀಸಲಾತಿಗೆ ಅನ್ವಯಿಸಲ್ಲ. ಬಿಂದುಗಳ ಬಗ್ಗೆ ಕೆಲವು ಅರ್ಥ ಆಗಿಲ್ಲ. ಅದೇ ಬಿಂದುಗಳ ಬಗ್ಗೆ ಬಿಂದು ಮಾಡೋದು ಹೇಗಪ್ಪ ಅಂತಂದರೆ
100 ಬಿಂದುಗಳಿಗೆ 15% ನಮಗೆ ಎಸ್ ಸಿಗಿತ್ತು, 3% ಎಸ್ ಟಿಗಿತ್ತು. ಆಗ 100 ಬಿಂದುಗಳನ್ನ ಮಾಡಿದರು. 1973ರಲ್ಲಿ ಅವನೂರು ವರದಿಯವರು ಇರ್ಬೋದು, 1991ರಲ್ಲಿ ದೇವೇಗೌಡ ಸರ್ಕಾರ ಇದ್ದಾಗ, ಜನತಾದಳ ಸರ್ಕಾರ ಇದ್ದಾಗ ಅವ್ರು ಮಾಡಿದಂಥದ್ದು. ಆವಾಗ ಸದಾಶಿವ ಆಯೋಗದ ವರದಿಗಳಿರ್ಬೋದು, ಎಲ್ಲವನ್ನ ಬಂದಾಗ ನಮ್ಮದು 100 ಡಿವೈಡೆಡ್ ಬೈ 15 ಮಾಡಿದ್ರೆ ನಮಗೆ 6.6 ಬರ್ತದೆ. ಅದನ್ನು 7ನೇ ಬಿಂದು ಇಟ್ಟಿದ್ರು. ಅದನ್ನ ಡಿವೈಡೆಡ್ ಮಾಡ್ಬೇಕು. ಅದನ್ನು ಬಿಂದು ಅಂತಂದರೆ ಬಿಂದುಗಳಲ್ಲಿ ಡಿವೈಡ್ ಮಾಡ್ತಕ್ಕಂಥ ಬಿಂದು. ಈಗ 15% ಅಂದರೆ 100ನ್ನ ಭಾಗಿಸಿದಾಗ 6.6 ಬರ್ತದೆ. ಅದನ್ನು 7ನೇ ಬಿಂದು ಇಟ್ಟರು. ಯಾಕಂದರೆ 5 ಮೇಲೆ ಬಂದರೆ ಮುಂದಿನ ಅಂಕಿನ ಅದನ್ನು ಭಾಗ ಮಾಡ್ಕೊಳ್ತಾರೆ, ಮುಂದಿನ ಅಂಕಿಗೆ ಸೇರಿಸ್ತಾರೆ. 5 ಒಳಗಡೆ ಇದ್ರೆ ಮುಂದಿನ ಅಂಕಿಗೆ ಸೇರಿಸ್ತಾರೆ. ಅದು ಮ್ಯಾಥಮೆಟಿಕ್ 5. ಅದರಿಂದ 7ನೇ ಬಿಂದು ಕೊಟ್ಟಿದ್ರು ನಮ್ಮನ್ನ. ಆದರೆ 91ರಲ್ಲಿ ಬಂದಾಗ 9ನೇ ಬಿಂದುಗೆ ಹಾಕಿದ್ರು. ಒಂದು ಎಸ್ ಸಿ ಕೊಟ್ಟರೆ ಮತ್ತೆ ಇನ್ನೊಂದು 9ನೇ ಇರ್ತಕ್ಕಂಥದ್ದನ್ನ ಮಾಡಿದ್ರು. ಅದರಲ್ಲಿ ನಾವು ಅದನ್ನು ತಕರಾರು ಮಾಡಿಲ್ಲ ನಾವುಗಳು. ಯಾಕೆಂದರೆ ಎಲ್ರಿಗೂ ಸಮವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದೇ ಇರೋದ್ರಿಂದ ಮೊದಲನೇದು ಎಸ್ ಸಿ ಬಂದಾಗ ನಾವು ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಬೇಡ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಹಂಚಿಕೆ ಮಾಡ್ತಾ ಹೋಗ್ತಾ ಇದ್ವಿ. ಈಗ ಅದನ್ನು ಒಳ ಮೀಸಲಾತಿ ಮಾಡಿದಾಗ 2% ಜಾಸ್ತಿ ಮಾಡಿ ಅದು ಇನ್ನೂ ನಮಗೆ ಶೆಡ್ಯೂಲ್ 9 ಸೇರ್ಕೊಂಡು ಹೋದಾಗ ಮಾತ್ರ ಅದು 50% ಮೇಲೆ ರಿಸರ್ವೇಷನ್ಗೆ ಅದು ಅಪ್ಲೈ ಆಗುತ್ತೆ. ಈಗ ತಮಿಳುನಾಡು ಸರ್ಕಾರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮಲ್ಲಿ ಶೆಡ್ಯೂಲ್ 9ಗೆ ಅದನ್ನು ಅಪ್ಲೈ ಮಾಡಿಲ್ಲ ಅಂದಮೇಲೆ ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ 50% ಮೀರಾಗಿಲ್ಲ, 50% ಒಳಗಡೆ ಇರಬೇಕಾದ ಅಂತಿದೆ. ಕೋರ್ಟ್ ಅದನ್ನೇ ಹೇಳ್ಬಿಟ್ಟಿದೆ. ಅದರ ಮೇಲೆ ಮೀರ್ಲಿಕ್ಕೆ ಆಗಲ್ಲ. ಇವರು 50ರಲ್ಲೇ ಮಾಡುವಾಗ ಹಳೆ ಮೀಸಲಾತಿನೇ ಮಾಡಬೇಕು, ಹಳೆ ಮೀಸಲಾತಿನೇ ಮಾಡಬೇಕು ಹೊರತು ಹೊಸ ಮೀಸಲಾತಿ ಒಳ ಮೀಸಲಾತಿಗಳನ್ನ ಕಡಾಖಂಡಿತವಾಗಿ ತೆಗಿತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿದೆ. ಯಾಕೆಂದರೆ ಒಳ ಮೀಸಲಾತಿ ಮಾಡಿದ್ರಲ್ಲ, ಒಳ ಮೀಸಲಾತಿ 17ರಲ್ಲಿ 6 ಎಡಗೈ ಸಂಬಂಧಿತ ಜಾತಿಗಳು, 6 ಬಲಗೈ ಸಂಬಂಧಿತ ಜಾತಿಗಳು, ಇನ್ನು 5 ಸ್ಪರ್ಶ ಜಾತಿಗಳು, ಲಂಬಾಣಿ ಗೋಬಿಗಳು 5 ಅಂತ ಮಾಡೋದು. ನಾವೇನೋ ಒಪ್ಕೊಂಡ್ವಿ, ಆಯಿತು ಸಂತೋಷ ಇದೆ, ಮಾಡಿ ತೊಂದರೆ ಇಲ್ಲ ಅಂತ. ಆದರೆ ಅದನ್ನು ಮಾಡುವಾಗ ವರ್ಗೀಕರಣ ಮಾಡುವಾಗ ABC ಅಂತ ಮಾಡಿದ್ರೆ ಅದು ನಮಗೆ ಅಪ್ಲೈ ಆಗೋದಿಲ್ಲ. ಯಾಕಂದ್ರೆ ಅನ್ಯಾಯ ಆಗ್ತದೆ ಅದು. ಯಾಕೆ ಅಂತಂದರೆ ಎಸ್ ಸಿ 1 ಕೊಟ್ಟಾಗ ಎಸ್ ಟಿ 2ನೇದು ಬರ್ತದೆ, ಆಮೇಲೆ ಕ್ಯಾಟಗರಿ 1, ಕ್ಯಾಟಗರಿ 2, ಆಮೇಲೆ ಜನರಲ್ಗಳು 4 ಜನರಲ್ ಆದಮೇಲೆ 9ನೇ ನಾವು ಬಂದಾಗ ಅದಕ್ಕೆ ನಾವು ಜನರಲ್ಗಿಂತ ಎಲ್ಲ ಸಮುದಾಯಗಳಿಂದ ಉನ್ನತ ಸಮುದಾಯ ಆಗಬೇಕಾಯ್ತು ನಾವು. ಅದು ನಮ್ಮ ವರ್ಗೀಕರಣ ಮಾಡಿದ್ದು, ಬಿಂದುಗಳು ವರ್ಗೀಕರಣ ಮಾಡಿದ್ದು ಯಾವಾಗ ಅಂದರೆ 100 ಹುದ್ದೆಗಳು ಕೊಟ್ಟಾಗ 100 ಹುದ್ದೆಗಳಲ್ಲಿ 100 ಬಿಂದುಗಳಲ್ಲಿ ನಮಗೆ 1 ಎಸ್ ಸಿ ಕೊಟ್ಟ ಮೇಲೆ ಇನ್ನು 9ನೇ ಬಿಂದು ಬರುತ್ತೆ ಅಂತಕ್ಕಂಥದ್ದು ಹೇಳಿದ್ದು. 9ನೇ ರಿಸರ್ವೇಷನ್ ಬಂದಾಗ ಅಂತ. ಆದರೆ ಒಳ ಮೀಸಲಾತಿ ಬರ್ತಾ ಅಂತ ಹೇಳಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಎಲ್ಲರೂ. ಆ ಮಾದಿಗ ಸಮಾಜದವರು ಅರ್ಥ ಮಾಡ್ಕೋಬೇಕು ಅದನ್ನ. ನಮ್ಮ ತಗೊಳ್ಳೋ ಸಿ ಅಂದರೆ ನೀವು 9ನೇ ಬಿಂದಿಗೆ ಹೋಗ್ತೀರಿ ಅಂತಕ್ಕಂಥದ್ದು ಅದು ಅವೈಜ್ಞಾನಿಕ. ಅದಿಲ್ಲ, ಅದರಲ್ಲಿ ಆ ಬಿಂದುನಲ್ಲಿ ಇಲ್ಲ. ಎಸ್ ಸಿನಲ್ಲಿ ಬಂದಾಗ ನೀವು 1, 2, 3 ಅಂತ ಮಾಡಬೇಕು. ಒಂದು ಎಸ್ ಸಿ ಎಸ್ ಸಿಗೆ ಅಂತ ಫಸ್ಟ್ನೇ ಹುದ್ದೆ ಬಂದ ತಕ್ಷಣನೇ ಒಂದು ಡಿಪಾರ್ಟ್ಮೆಂಟ್ಸ್ ಆದರೆ ಒಂದು ಘಟಕ ಅಂತ ಮಾಡ್ಕೋಬೇಕು. ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ಯೂನಿವರ್ಸಿಟಿ ಒಂದು ಘಟಕ ಅಂತ ಪರಿಗಣಿಸಬಾರ್ದು, ಒಂದು ಡಿಪಾರ್ಟ್ಮೆಂಟ್ನೇ ಒಂದು ಘಟಕ ಅಂತ ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ರಿಂದ ಸುಪ್ರೀಂ ಕೋರ್ಟ್ ಇವರು ಅರ್ಥ ಮಾಡಿಸ್ಬೇಕು. ಅದನ್ನ ಒಂದು ಘಟಕಡಿಗ ಯೂನಿವರ್ಸಿಟಿನ ಒಂದು ಘಟಕ ಮಾಡಬೇಕು. ಇದು ಸ್ಟೇಟ್ ಲೆವೆಲ್ ಮಾನಿಟರಿಂಗ್ ಮಾಡಬೇಕು ಹುದ್ದೆಗಳನ್ನ ಹಂಚಿಕೆ ಮಾಡುವಾಗ. ಹಾಗಾದ್ರೆ ಮಾತ್ರ. ಈಗ ಧಾರವಾಡ ಯೂನಿವರ್ಸಿಟಿ ಒಂದು ಹುದ್ದೆಗಳನ್ನ ಕರೆದು 9 ಹುದ್ದೆ ಕರೆದಿದ್ದಾರೆ. ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಾಗ ಒಂದು ಡಿಪಾರ್ಟ್ಮೆಂಟ್ ಒಂದು ಘಟಕ ಅಂತ ಪರಿಗಣಿಸಿದಾಗ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕರೀತಾರೆ, ಅಲ್ಲಿ ಇರ್ತಕ್ಕಂಥದ್ದು 3-4 ಪೋಸ್ಟ್ ಇರ್ಬೋದು ಅಷ್ಟೇ. ಅಲ್ಲಿ ಎ ದರ್ಜೆ, ಬಿ ದರ್ಜೆ, ಸಿ ದರ್ಜೆ, ಡಿ ದರ್ಜೆ, ಟೆಕ್ನಿಕಲ್ ಇವೆಲ್ಲ ಕರೀತಾರೆ. ಲ್ಯಾಬ್ ಟೆಕ್ನಿಷಿಯನ್ಸು ಹಿಂಗೆಲ್ಲ ಕರೀತಾರೆ. ಅಲ್ಲಿ ಬರ್ಬೋದಂದ್ರೆ ಒಂದು 25 ಹುದ್ದೆಗಳು ಬರ್ಬೋದು ಒಂದು ಡಿಪಾರ್ಟ್ಮೆಂಟ್ಸ್ ಒಂದು ಘಟಕದಲ್ಲಿ. ಅಲ್ಲಿ ಕರೆದಾಗ ಎ ದರ್ಜೆ ಕರೆದಾಗ 2-3 ಪೋಸ್ಟ್ ಇರ್ಬೋದು. ಅಲ್ಲಿ ಕರೆದ ತಕ್ಷಣ ಎಸ್ ಸಿ ಅಂತ ಬಂದಾಗಲೇ ಒಂದು ತಗೊಂಡೋಗಿ ಅದರಲ್ಲಿ ಎ ಅಂತ ಕೊಟ್ಬಿಟ್ರೆ ನೀವು ಬಿ ಮತ್ತೆ ಸಿ ಗುಂಪುಗಳಿಗೆ ಕೊಟ್ಟಂತ ಅದೇನು ಅನ್ಯಾಯ ಆಗೋದಿಲ್ವ ಅದರಲ್ಲಿ? ಅದನ್ನ ಅವೈಜ್ಞಾನಿಕ ಮಾಡಿದ್ರಿಂದ ಈ ಒಳ ಮೀಸಲಾತಿ ಮಾಡಿದಾಗ ನಮ್ಮ ತಕರಾರಿಲ್ಲ. ಎಲ್ಲ ಸಮಾಜಕ್ಕೂ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಇಡೀ ನಮ್ಮ ಸಮಾಜದ ಎಲ್ಲ ಮುಖಂಡರು ಒಪ್ಕೊಂಡಿದ್ದಾರೆ. ಚುನಾಯಿತ ಪ್ರತಿನಿಧಿಗಳಿಂದ ಹಿಡಿದು ಸಾಮಾನ್ಯ ಜನರ ತನಕ ಒಪ್ಕೊಂಡಿದ್ದೀವಿ ನಾವು. ಆದರೆ ಅದನ್ನ ನೀವು ಬಿಂದುಗಳು ಮಾಡಿದಾಗ ಆ ಬಿಂದುಗಳು ಒಂದು ಜನರಲ್ ಆಗಿರ್ತಕ್ಕಂಥ ಒಂದು ಮೀಸಲಾತಿ ಮಾತ್ರ ಅಪ್ಲೈ ಇದೆಯೇ ಹೊರತು ಈ ಒಳ ಮೀಸಲಾತಿಗೆ ಅಪ್ಲೈ ಆಗಲ್ಲ. ಅದರಲ್ಲಿ ಬಂದು ನೀವು ಸ್ಟೇಟ್ ಲೆವೆಲ್ ಮಾನಿಟರಿಂಗ್ ಮಾಡಿ ನಂತರ ನೀವು ಅದು ಒಳ ಮೀಸಲಾತಿನ ಜಾರಿ ಮಾಡ್ಬೇಕು. ಅದನ್ನ ಆ ಬಿಂದುಗಳಾಗ ತನಕ ಈಗ ಆಲ್ರೆಡಿ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ.
ಯಾಕಂದ್ರೆ ಬಲಗೈ ಸಮಾಜನು ರಾಜ್ಯಾದ್ಯಂತ ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕನೂ ಉಗ್ರವಾದಂತಹ ಪ್ರತಿಭಟನೆಗಳು ದಿನನಿತ್ಯ ನಡೀತಾವೆ. ಇವತ್ತು ನಡೀತಾ ಇದೆ, ನಿನ್ನೆನೂ ನಡೆದಿದೆ. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ನಿನ್ನೆನೂ ನಡೆದಿದೆ, ಮತ್ತೆ ಇವತ್ತು ನಡೀತಾ ಇದೆ. ದಿನನಿತ್ಯ ಪ್ರತಿಯೊಂದು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ. ಆ ನಡೆದಂಥದಕ್ಕೆ ಸರ್ಕಾರ ಮತ್ತೆ ಕೋರ್ಟ್ ಆದೇಶಗಳನ್ನ ಮತ್ತೆ ವಿದ್ಯಾರ್ಥಿಗಳು ಬೇರೆ ಸಿಕ್ಕಾಪಟ್ಟೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಖಾಲಿ ಇರ್ತಕ್ಕಂಥ ವೇಕೆನ್ಸಿಗಳನ್ನ ತುಂಬಬೇಕು. ಎಲ್ಲ ನಿರುದ್ಯೋಗಿಗಳು ವಯಸ್ಸಾಗ್ತಾ ಇದೆ, ಎಲ್ಲರೂ ಮೀರ್ತಾ ಇದ್ದ ವಯಸ್ಸು, ಅದರಿಂದ ನೀವು ಹುದ್ದೆಗಳು ತುಂಬಿ ಅಂತಕ್ಕಂಥದ್ದು ಇರೋದ್ರಿಂದ ಸರ್ಕಾರ ಒಳ್ಳೆಯ ತೀರ್ಮಾನ ತಗೊಂಡಿದೆ. ಬಟ್ ಆ ತೀರ್ಮಾನ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಹಳೆಯ ಮೀಸಲಾತಿ 2022 ಹಿಂದೆ ಹೇಗಿತ್ತು ಮೀಸಲಾತಿ, ಅದರಿಂದ ಅನ್ವಯ ನಾವು ಈಗ ಹುದ್ದೆಗಳನ್ನೆಲ್ಲ ಖಾಲಿ ಮಾಡ್ತಾ ಇದ್ವಿ ಅಂತಕ್ಕಂಥದ್ದು ಹೇಳಿದ್ರೆ ಸ್ಪಷ್ಟಪಡಿಸುತ್ತಿದೆ. ಆದರೆ ಅಲ್ಲಿ ಕೆಲವು ಸಚಿವರು ತಿಮ್ಮಾಪುರ್ ಮತ್ತೆ ಮುನಿಯಪ್ಪ ಗೊಂದಲ ಮಾಡ್ತಾ ಇದ್ದಾರೆ. ಇವತ್ತಿನ ಸ್ಟೇಟ್ಮೆಂಟ್ ನೋಡಿದಾರೆ. ಆ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ, 15% ಒಳ ಮೀಸಲಾತಿ ತರ್ತೀವಿ ಅಂತ. ಅದೇ 15% ಒಳ ಮೀಸಲಾತಿ ಎಲ್ಲಿದೆ ಅಂತ ಬಿಲ್ಲು ಪಾಸ್ ಆಗಿಲ್ಲ. 17ಕ್ಕೆ ನೀವು ಬಿಲ್ ಪಾಸ್ ಮಾಡ್ಕೊಂಡಿದ್ದೀರಾ. 17 ಬಂದಾಗ ಬಿಂದುಗಳಿಗೆ ಹೇಗೆ ಸರಿ ಮಾಡಬೇಕು, ಬಿಂದುಗಳಲ್ಲಿ SC ಬಂದಾಗ ABC ಅಂತ ಮಾಡಬೇಕಾ, ABCನ ತೆಗೆದು 1 2 3 ಅಂತ ಮಾಡಿ ಸ್ಟೇಟ್ ಲೆವೆಲ್ ಮಾನಿಟರಿಂಗ್ ಮಾಡಿದಾಗ ನಮಗೆ ಅದು ಎಲ್ಲರೂ ಸಮಾನವಾಗಿ ನ್ಯಾಯ ಸಿಗ್ತದೆ. ಹಾಗಾದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ಈಗ ಮಾಡಿರ್ತಕ್ಕಂಥದ್ದು ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ನಿಮಗೆ ಹಳೆ ಮೀಸಲಾತಿ ಜಾರಿ ಮಾಡಿರ್ತಕ್ಕಂಥದ್ದನ್ನ ಸ್ವಾಗತ ಮಾಡ್ತೀವಿ. ಅದನ್ನೇ ಸರ್ಕಾರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ಒಂದು ಮಂತ್ರಿಗಳು ಮತ್ತೆ ಈಗ 4ನೇ ತಾರೀಕು ಅವರೆಲ್ಲ ಎಡಗೈ ಸಮಾಜದವರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಯಾರ ತಕರಾರು ಏನಿಲ್ಲ. ಆದರೆ ಎಲ್ಲ ಸಮಾಜಕ್ಕೂ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದನ್ನ ಅವರು ಪ್ರತಿಪಾದಿಸಬೇಕು. ನಾವು ಮಾಡ್ತೀವಲ್ಲ, ಎಲ್ಲ ಸಮಾಜಕ್ಕೂ ನ್ಯಾಯ ಸಿಗಲಿ, ಎಡಗೈ ಸಮಾಜಕ್ಕೂ ಕೊಡಿ, ಸ್ಪರ್ಶ ಜಾತಿಗಳಿಗೂ ಕೊಡಿ, ನಮಗೂ ಕೊಡಿ ನ್ಯಾಯ ಅಂತ ಹೇಳ್ತೀವಲ್ಲ, ಅದನ್ನು ಕೇಳಬೇಕು ಅವರು. ಅದನ್ನು ಕೇಳ್ತಾ ಇಲ್ಲ, ನಮ್ಮೊಬ್ಬರಿಗೆ ಸಿಕ್ಬಿಡ್ತಾಗೇ ಇಲ್ಲ, ಎಲ್ಲ ಕೊಟ್ಬಿಡಿ ಅಂತಕ್ಕಂಥದ್ದು. ಈಗ ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರೆದಂಥ ಸಂದರ್ಭದಲ್ಲಿ ನೋಡಿ, ಎಲ್ಲ ಹುದ್ದೆನೂ ಒಂದೇ ಹೇಗೆ ಉಂಟಾಗ್ತದೆ. ಧಾರವಾಡ ಯೂನಿವರ್ಸಿಟಿಲಿ 9 ಹುದ್ದೆನೂ ಒಂದೇ ಏಕರೂಪಕ್ಕೆ ಉಂಟಾಗ್ತದೆ.